ಹಲೋ ಹಾಯ್ ನಮಸ್ಕಾರ. ಏನಪ್ಪ ಅಂತೂ ಫೈನಲಿ ವೀಕೆಂಡ್ನ ಖುಷಿಯಾಗಿ ಮುಗಿಸೋವಂಥದ್ದೊಂದು ಸೂಪರ್ ಈವ್ನಿಂಗ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಇಂಡಿಯಾ ಕ್ರಿಕೆಟ್ ಟೀಮು. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ಈಗ ತಾನೇ ಮುಗ್ದಿದೆ ದುಬೈನಲ್ಲಿ. ಭಾರತ ತಂಡ ಫುಲ್ಲು ಮಸ್ತಾಗಿ ಅಂತೂ ಫೈನಲಿ ಖುಷಿಯಾಗಿ ಸಂತೋಷವಾಗಿ ವಿನ್ ಆಗಿ ಎಲ್ರಿಗೂ ಒಂದು ಸಂತೋಷವಾಗಿ ಆರಾಮಾಗಿ ನಿದ್ದೆ ಮಾಡುವಂಥ ಅವಕಾಶ ಮಾಡಿಕೊಟ್ರು. ಅಷ್ಟು ಸುಲಭವಾಗಿ ಏನು ಮುಗಿಸ್ಲಿಲ್ಲ. ಕೊನೆಯಲ್ಲಿ ಎಲ್ರಿಗೂ ಬಾಯಿಗಂತೂ ಬಂದಿತ್ತು. ಆಲ್ಮೋಸ್ಟ್ ಫುಲ್ ಟೆನ್ಷನ್ ಆಗಿ ಆಗಿತ್ತು ತಾನೆ. ಹಂಗೆಲ್ಲ ಏನೂ ಆಗಿರಲಿಲ್ಲಪ್ಪ, ಕಾನ್ಫಿಡೆನ್ಸ್ ಇತ್ತು ಇದೆಲ್ಲ ಅಂತ ಹೇಳಿದ್ರೆ ಇರ್ಬೋದು. ಕಾನ್ಫಿಡೆನ್ಸ್ ಎಲ್ಲ ಇದ್ರೂ ಒಂದು ಹಂತಕ್ಕೆ ಕೊನೆಯಲ್ಲಿ ಭಯ ಅಂತೂ ಆಗಿತ್ತು. ಏನು 100, 105, 106 ನೋಲಾಸು ಎಲ್ಲ ಹೊಡಿತಾ ಇರ್ಬೇಕಾರೆ ಏನಪ್ಪ ಸಖತ್ತಾಗಿ ಒಳ್ಳೆ ಸಿಂಗಲ್ಲು ಒನ್ ಸೈಡೆಡ್ ಮ್ಯಾಚ್ ಆಗೋಗ್ತಾ ಇದೆಯಾ ಅಂತೆಲ್ಲ ಯೋಚನೆ ಮಾಡಿ ಏನೂ ಇರಲಿಲ್ಲ ಅಂದ ತಕ್ಷಣ ಅನ್ಕೋತಾ ಇದ್ವಿ. ಫೈನಲ್ ಪಂದ್ಯಕ್ಕೆ ಒಂದು ಅರ್ಥ ತಂದ್ಕೊಡೋಂಗೆ ಫುಲ್ಲು ಕ್ರಂಚ್ ಗೇಮ್ ಥರ ಮಾಡಿ ಟೆನ್ಷನ್ ಕೊನೆಯವರೆಗೂ ಕ್ರಿಯೇಟ್ ಮಾಡಿ 49ನೇ ಓವರ್, 48ನೇ ಓವರ್ ಲಾಸ್ಟ್ ಬಾಲಲ್ಲಿ ವಿನ್ ಆದಂಗೆ ಒಂಥರ ಆಯಿತು. ಗ್ಲೆನ್ ಫಿಲಿಪ್ಸ್ ಕ್ಯಾಚು ಏನಪ್ಪ ಅದು, ಮತ್ತೆ ಆ ಟರ್ನ್ ಆಗಿದ್ದು ಅಂತಂದರೆ ಆ ರೇಂಜಿಗೆ ಟರ್ನ್ ಆಗೋದು. ಅದೇನು ಶುಭ್ಮನ್ ಗಿಲ್ದು ಕ್ಯಾಚ್ ಹಿಡಿದಿದ್ದು ಆ ಮನುಷ್ಯ ಅಂತೂ. ಗ್ಲೆನ್ ಫಿಲಿಪ್ಸು ನಮ್ಮ ಕಾಲ ಜಾಂಟಿ ರೋಡ್ಸ್ನ ಎಲ್ಲಿ ಅಂತ ನೆನಪಿಸೋಂಗಿಲ್ಲ, ಹಂಗೆ ಎಗ್ರಿ ಪಗ್ರಿ ಹಿಡಿಯುತ್ತೆ ಮನುಷ್ಯ. ಸಕ್ಕದಾಗಿತ್ತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮದು. ಆಮೇಲೆ ಆಡ್ಕೊಂಬಂದಿದ್ದು ಕೊಹ್ಲಿ ಅಣ್ಣ ಇವತ್ತು ಚೇಸ್ ಮಾಸ್ಟ್ರು ಯಾಕೋ ಸ್ವಲ್ಪ ತಿಣಕ್ಬಿಟ್ರು. LBW ಆಗಿದ್ದು. ಸ್ಯಾಂಟ್ನರ್ ನೆಗೋಷಿಯೇಟ್ ಮಾಡಲೇಬೇಕಾಗಿತ್ತು. ನಿನ್ನೆ ನಾನು ಮಾತಾಡ್ತಾ ಇದ್ದಾಗೆ ಅಕ್ಷರ್ ಪಟೇಲ್ ಒಂದು ಸ್ವಲ್ಪ ಒಳ್ಳೆ ಹಂತಕ್ಕೆ ಸ್ಯಾಂಟ್ನರ್ ನೆಗೋಷಿಯೇಟ್ ಮಾಡಿ ಒಂದು ಹಂತಕ್ಕೆ ಮುಂದಕ್ಕೆ ಬಂದಿದ್ದು ಎಲ್ಲ ಆಯಿತು. ಬಟ್ ಬೆಸ್ಟ್ ಸಾಲಿಡ್ ಬ್ಯಾಲೆನ್ಸ್ ತರ್ತಾ ಇರೋದು ಶ್ರೇಯಸ್ ಅಯ್ಯರು. ಎಗೈನ್ ಇವತ್ತೂ ಒಳ್ಳೆ ಗೇಮು. ಶ್ರೇಯಸ್ ಅಯ್ಯರು ರೋಹಿತ್ ಶರ್ಮಾ ಜೊತೆ ಸೇರಿಕೊಂಡು ಮತ್ತೆ ಒಳ್ಳೆ ಕನ್ಸಲ್ಟೇಷನ್ನು. ಅದಾದಮೇಲೆ ಆಡಿದ್ದು ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ, KL ರಾಹುಲ್ ಏನು ಅಂಥ ಹರಾಕಿರಿಗಳು ಅಂತಾರಲ್ಲ ಅದಕ್ಕೆಲ್ಲ ಏನು ಅವಕಾಶ ಕೊಡದ ಹಾಗೆ ಒಂದು ಹಂತಕ್ಕೆ ತೊಗೊಂಬಂದು ಮ್ಯಾಚ್ನ ಮುಗಿಸಿ ಕೊನೆಯಲ್ಲಿ ಜಡೇಜಾ ವಿನ್ನಿಂಗ್ ಶಾಟ್ಸ್ ಎಲ್ಲ ಹೊಡೆದು ಎಲ್ರಿಗೂ ಒಂದು ಸೆಲೆಬ್ರೇಟ್ ಮಾಡೋವಂಥ ಅವಕಾಶ. ಭಾರಿ ಖುಷಿ ಆಯಿತು. 3ನೇ ಸಲ ಚಾಂಪಿಯನ್ಸ್ ಟ್ರೋಫಿಲಿ ಚಾಂಪಿಯನ್ಸ್ ಆಗ್ತಾ ಇರೋದು ಇಂಡಿಯಾ. ಒಂಥರ ವರ್ಲ್ಡ್ ಕ್ರಿಕೆಟಲ್ಲಿ ಇವಾಗ ಇಂಡಿಯಾ ಡಾಮಿನೆನ್ಸ್ ಬೇರೆ ಲೆವೆಲ್ ಕೊಟ್ಟೋಗ್ಬಿಟ್ಟಿದೆ. ನಮ್ಮ ಕಾಲದಲ್ಲೆಲ್ಲ ಆಸ್ಟ್ರೇಲಿಯಾ ಡಾಮಿನೆನ್ಸ್ ಇದ್ದಂಗೆ ಇವಾಗ ಎಲ್ಲ ದೇಶಗಳೂ ಇಂಡಿಯಾ ಸೋಲ್ಲಪ್ಪ ನನ್ನ ಮಕ್ಕಳು ಎಲ್ಲ ಕಡೆ ಗೆಲ್ತಾ ಇದ್ದಾರೆ ಅನ್ನೋ ಥರ ಫುಲ್ಲು ಇದು ಮಾಡ್ತಾ ಇರ್ತಾರೆ. ಆ ಹಂತಕ್ಕೆ ತಲುಪಿದ್ದಾರೆ. ಅದು ಇಂಡಿಯಾಗೇ ಅಪ್ರಿಷಿಯೇಟ್ ಮಾಡಬೇಕು. ಕ್ರಿಕೆಟು ಯಾವ ರೇಂಜಿಂದ ಯಾವ ರೇಂಜ್ಗೆ ಎವಾಲ್ವ್ ಆಗಿದೆ ಆ್ಯಂಡ್ ಡೆವಲಪ್ ಆಗ್ತಾ ಇದೆ. ಕ್ರೇಜಿ ನೇಷನು ಎಲ್ಲ ಸರಿ, ಬಟ್ ಅದಕ್ಕೆ ತಕ್ಕನಂಗೆ ಅದೇ ದಿಕ್ಕಿನಲ್ಲಿ ಅಥವಾ ಅದೇ ನಿಟ್ಟಿನಲ್ಲಿ ಹಾರ್ಡ್ ವರ್ಕ್ ಕೂಡ ಹಾಗೇ ಇದೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಫುಲ್ ಕಂಪ್ಲೀಟ್ ಡಾಮಿನೆನ್ಸ್ ಇದೆ ಇಂಡಿಯಾದು ಇವಾಗ. ಅಷ್ಟಿಲ್ದೇ ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಫೈನಲ್ಗೂ ಬಿಡ್ದಂಗೆ, ಫೈನಲ್ನೂ ಪಾಕಿಸ್ತಾನಕ್ಕೆ ಬಿಡ್ದಂಗೆ, ಪಾಕಿಸ್ತಾನದಲ್ಲಿ ಆಡಕ್ಕೆ ಬಿಡ್ದಂಗೆ ಇಂಡಿಯಾ ತೊಗೊಂಬಂದು ದುಬೈಲಿ ಆಡಿ ಅದನ್ನೂ ಗೆದ್ದು ಒಂದು ಮ್ಯಾಚೂ ಸೋಲ್ದಂಗೆ ಈ ಸಲ ಹೊಡೆದಿರೋದು ಅಂದರೆ ತಮಾಷೆ ಮಾತು ಅಲ್ವೇ ಅಲ್ಲ. ಖುಷಿ ವಿಚಾರ. ಎಲ್ಲರೂ ಸೆಲೆಬ್ರೇಟ್ ಮಾಡಲೇಬೇಕು, ಕ್ರಿಕೆಟ್ ಫ್ಯಾನ್ಸ್ ಎಸ್ಪೆಷಲಿ. ಖುಷಿ ಆಯಿತು ಇವತ್ತು ಆಡಿದ್ದೆಲ್ಲ ನೋಡಿ. ಒಂಥರ ಸಖತ್ತಾಗಿತ್ತು. ಮ್ಯಾಚ್ ಆದಮೇಲೂ ಫುಲ್ಲು ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ಏನು ಕೊಹ್ಲಿ ಮತ್ತು ರೋಹಿತ್ ವಿಕೆಟ್ನಲ್ಲೇ ಫುಲ್ಲು ಹಿಂಗೆಲ್ಲ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು, ದಾಂಡಿಯಾ ಆಡ್ಕೊಂಡು ಎಲ್ಲ ಮಾಡ್ತಾಯಿದ್ರು. ಎಲ್ಲ ಇವರೆಲ್ಲ ಗಂಗನಮ್ ಸ್ಟೈಲ ಡ್ಯಾನ್ಸು ಎಲ್ಲ ಮಾಡ್ತಾಯಿದ್ರು. ಇನ್ನೂ ಬೇರೆ ಪ್ಲೇಯರ್ಸು. ಸಖತ್ ಖುಷಿ ಆಯಿತು. ರೋಹಿತ್ ಏನು ಅನೌನ್ಸ್ ಮಾಡ್ತಾರೆ ಏನು ಅನ್ನೋದೆಲ್ಲ ಇವಾಗ ಕಾಯ್ತಾ ಇದ್ದಾರೆ. ಇನ್ನೂ ಆಡ್ತಾರಾ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನನ್ನ ಲೆಕ್ಕದಲ್ಲಿ ಇನ್ನು ಹೆಚ್ಚಿಗೆ ಆಡೋದು ಡೌಟು. ಅನೌನ್ಸ್ ಮಾಡೋದು ಯಾವ ಮೊಮೆಂಟಲ್ಲಿ ಬೇಕಿದ್ರೂ ಅನೌನ್ಸ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಪ್ಟನ್ ಯಾರಾಗ್ತಾರೆ ಇದೆಲ್ಲ ಒಂದು ಕಡೆ ಡಿಸ್ಕಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಶುಭ್ಮನ್ ಗಿಲ್ಲು, ಹಾರ್ದಿಕ್ ಪಾಂಡ್ಯ, ಶ್ರೇಯಸ್ ಅಯ್ಯರ್ ಇವರೆಲ್ಲ ಸ್ಟ್ರಾಂಗ್ ಕಂಟೆಂಡರ್ಸು ಅಲ್ಲೆಲ್ಲ ಇದ್ದಾರೆ. ಬುಮ್ರಾ ಫಿಟ್ನೆಸ್ಸು ಅಂತೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾಯಿದ್ರು. ಫಿಟ್ನೆಸ್ ಕಾರಣಕ್ಕೆ ಆ ಮನುಷ್ಯಂದು ಒಂದು ಬ್ಯಾಕ್ ಸ್ಟೆಪ್ ಆದರೂ ಆಗ್ಬೋದೇನೋ, ನೋಡೋಣ. ಶುಭ್ಮನ್ ಗಿಲ್ನಂತೂ ಫುಲ್ ಆಗಲೇ ಕೊಹ್ಲಿ ಬಂದ್ಬಿಟ್ಟು ಇವರೇ ಎಲ್ಲ ಫ್ಯೂಚರ್ಸು ಎಲ್ಲ ಫುಲ್ಲು ಆ ಥರ ಎಲ್ಲ ಒಂದು ಇಂಟರ್ವ್ಯೂನಲ್ಲಿ ಅಲ್ಲಿ ಬೇರೆ ಹೇಳಿ ಎಲ್ಲ ಅದು ಬೇರೆ ಹತ್ತಿಸ್ಬಿಟ್ರು. ಕಿಂಗು ಪ್ರಿನ್ಸು ಅಂತೆಲ್ಲ ಹೇಳ್ತಾರಲ್ಲಪ್ಪ. ಶುಭ್ಮನ್ ಗಿಲ್ ಇವತ್ತೂ ಚೆನ್ನಾಗಿ ಆಡಿದ್ರು. ಒಂಥರ ಸ್ಲೋ ಆಗಿ ಆಡಿದ್ರೆ ಇವತ್ತು ಬೇರೆ ರೋಲ್ ಥರ. ಏನು ಶುಭ್ಮನ್ ಗಿಲ್ ಫಸ್ಟ್ ಬೌಂಡ್ರಿ ಹೊಡೆದಿದ್ದೇನೆ 14th ಓವರಲ್ಲಿ ನಾನು ನೋಡ್ತಾ ಇದ್ದಾಗೆ. ರೋಹಿತ್ ಶರ್ಮಾ ದನಕ್ಕೆ ಕೊಡ್ದಂಗೆ ಸರಿ ಬಾರಿಸ್ತಾ ಇದ್ರು. ಅಲ್ಲಿ ನೋಡಿದ್ರೆ ಈ ಮನುಷ್ಯ ಇನ್ನೂ 14th ಓವರ್ವರೆಗೂ 1 4 ಹೊಡೆದಿರಲಿಲ್ಲ. ಫಸ್ಟ್ ಹೊಡೆದಿದೆ 1 6 ಸರಿಗೆ, ಅದೇ ಬೌಂಡ್ರಿ ಹೋಗಿದ್ದು. ಸಖತ್ ಒಂಥರ ಕಂಪೋಸ್ಡ್ ಇನ್ನಿಂಗ್ಸು. ತುಂಬ ಚೆನ್ನಾಗಿ ಮೆಚುರಿಟಿ ಅಂತೂ ತೋರಿಸಿದ್ದು. ಬಟ್ ಅದೇ ಕನ್ಸಿಸ್ಟೆನ್ಸಿ ಯಾವ ರೀತಿ ಕ್ಯಾರಿ ಮಾಡ್ತಾರೆ ಆ ಮನುಷ್ಯ ಅನ್ನೋದ್ರ ಮೇಲೆ ಹೋಗುತ್ತೆ. ನೋಡೋಣ ಇಂಡಿಯನ್ ಕ್ರಿಕೆಟ್ಗೆ ಆ ಥರ ಸೂಪರ್ ಸ್ಟಾರ್ಸ್ ನಾವೆಲ್ಲ ಒಂಥರ ಈ ಸೂಪರ್ ಸ್ಟಾರ್ಗಳು, ಹೀರೋಗಳು, ಇವುಗಳ ಒಂದು ಅಡ್ಮೈರರು ಇದೇ ಕಲ್ಚರಲ್ಲೇ ಬೆಳ್ಕೊಂಬಂದಿರೋದು ಕ್ರಿಕೆಟ್ ನೋಡಿಕೊಂಡು. ಇನ್ನು ಮುಂದೇನಾದ್ರು ಅದು ಚೇಂಜ್ ಆಗುತ್ತೋ ಅಥವಾ ಹೇಗಾಗುತ್ತೆ ಅನ್ನೋದು ನೋಡೋಣ. ಬಟ್ ನ್ಯೂಜಿಲೆಂಡ್ನೂ ಅಪ್ರಿಷಿಯೇಟ್ ಮಾಡಬೇಕು. ಸಖತ್ತಾಗಿ ಆಡಿದ್ರು ಇವತ್ತೂ. ಒಂಥರ ಫೈನಲ್ಗೊಂದು ಅರ್ಥ ಕೊಡೋ ಹಾಗೆ ಒಂದು ಮರ್ಯಾದೆ. ಅವರೂ ಬ್ಯಾಟಿಂಗ್ ಆಡಬೇಕಾದ್ರೆ ರಚಿನ್ ರವೀಂದ್ರ ಫಸ್ಟ್ ಹೆದರಿಕೆ ಹುಟ್ಟಿಸ್ಬಿಟ್ಟಿದ್ರು ಚೆನ್ನಾಗಿ. ಅಪ್ಪ ಏನಾಯ್ತು ಗೊತ್ತಾ, ನಮ್ಮವ್ರು 4 ಕ್ಯಾಚ್ ಬಿಟ್ಟು ಆ ಕ್ಯಾಚ್ಗಳೇನಾದ್ರು ನ್ಯೂಜಿಲೆಂಡ್ ಸ್ಟ್ಯಾಂಡರ್ಡ್ಸ್ಗೆ ಹೋಗಿತ್ತು ಅಂದರೆ ಅದೆಲ್ಲ ಹಂಗೆ ಈಸಿಯಾಗಿ ಹಾಕ್ಕೊಂಡ್ರು. ಬಟ್ ನ್ಯೂಜಿಲೆಂಡ್ ಅವರು ನಮಗೆ ಶ್ರೇಯಸ್ ಅಯ್ಯರ್ ಕ್ಯಾಚ್ ಎಲ್ಲ ಬಿಟ್ಟು ಒಂಥರ ಕೊನೆಯಲ್ಲಿ ಅವರು ಪ್ರೆಷರ್ಗೆ ಇದಾಗಿತ್ತು.
ಬಟ್ ನಮ್ಮವ್ರು 4 ಕ್ಯಾಚ್ ಬಿಟ್ಟಿದ್ದು ಫುಲ್ ಕೈ ಎತ್ಕೊಂಡ್ಬಿಟ್ಟಿತ್ತನಪ್ಪ ನಂಗೆ. ಆಮೇಲೆ ವರುಣ್ ಚಕ್ರವರ್ತಿ ಎಂಥ ಅಡಿಷನ್ನು ಕೊನೆಯಲ್ಲಿ ಈ ಸೀರೀಸಲ್ಲಿ ಬಂದು ಸಖತ್ ಒಳ್ಳೆ ಮ್ಯಾಚ್ ವಿನ್ನರ್ ಆಗ್ತಾ ಇರೋ ಎಲ್ಲ ಲಕ್ಷಣನೂ ಕಾಣಿಸ್ತಾ ಇದೆ ವರುಣ್ ಚಕ್ರವರ್ತಿ ಸ್ಪಿನ್ನಿಂಗು. ಆ್ಯಂಡ್ ಇವತ್ತು ಕುಲ್ದೀಪ್ ಯಾದವ್ ಅಷ್ಟೇ, ಏನು 2 ವಿಕೆಟ್, ಅದು ಕೇಲ್ವಿನ್ ವಿಲಿಯಮ್ಸನ್ನು ಎಲ್ಲ ಎತ್ಕೊಂಡಿದ್ದು ಭಾರಿ ಸಖತ್ ಬೌಲಿಂಗು ಕುಲ್ದೀಪ್ದು. ವರುಣ್ ಚಕ್ರವರ್ತಿದು ಒಳ್ಳೆ ಬ್ಯಾಲೆನ್ಸ್ ಅಂತೂ ತರ್ತಾ ಇದೆ. ಆಗಲೇ ನಾನು ಇನ್ನೊಂದು ವೀಡಿಯೋಲಿ ಹೇಳಿದಾಗೆ ನಮಗೊಂಥರ ಅನಿಲ್ ಕುಂಬ್ಳೆ ಥರ ಒಂದು ಫ್ಯಾಕ್ಟರ್ ಕ್ಯಾರಿ ಮಾಡ್ತಾ ಇದ್ದಾರೆ ವರುಣ್ ಚಕ್ರವರ್ತಿ. ಸಖತ್ ಖುಷಿ ಆಯಿತು. ಅವ್ರ ಕಡೆ ಬ್ರೇಸ್ವೆಲ್ಲು ಮತ್ತು ಇವತ್ತು ಹೊಡೆದು ಡೈರಿಲ್ ಮಿಶೆಲ್ಲು ಎಲ್ಲ ಸಖತ್ತಾಗಿ ಆಡಿದ್ರು. ಏನು ಅಂದ್ರೂ ಹಂಗೆ ನೋಡ್ಕೊಂಡು ಹೋದರೆ ಒಂದು 20 ರನ್ ಎಕ್ಸ್ಟ್ರಾನೇ ಕೊಟ್ವಿ ಅನ್ನೋ ಥರ ಆಯಿತು. ಕೊನೆಗೆ ಅವ್ರು ಆಡ್ತಿದ್ದು ವಿಕೆಟ್ಸ್ ಬಿದ್ದಿದ್ದು ಲೆಕ್ಕಕ್ಕೆ ನೋಡಿದ್ರೆ 230, 235, ಮ್ಯಾಕ್ಸಿಮಮ್ 240, ನೋಡಿದ್ರೆ 250 ಹತ್ರಕ್ಕೂ ಹೊಟ್ಟೋಯ್ತು, 251. ಅಂದ್ರೂ ಅದನ್ನು ಒಂದು ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಿ ಗೆದ್ದು ಎಲ್ರಿಗೂ ಒಂದು ಸಂತೋಷ ಕೊಟ್ಟಿದ್ದು ವೀಕೆಂಡ್ನ, ಅದರಲ್ಲೂ ಸಂಡೇ ಆರಾಮಾಗಿ ಖುಷಿಯಾಗಿ ಎಂಡ್ ಮಾಡಿದ್ದು ಸಂತೋಷ ಆಯಿತು. ಎಲ್ರೂ ಸೆಲೆಬ್ರೇಟ್ ಮಾಡೋಣ. ಹೀಗೆ ಇರಲಿ ಇಂಡಿಯನ್ ಕ್ರಿಕೆಟು, ಹೀಗೆ ಪ್ರೋಗ್ರೆಸಿವ್ ಆಗಿ ಮುಂದುವರಿತಾ ಇರಲಿ, ಎಲ್ರಿಗೂ ಖುಷಿ ಕೊಡ್ತಾ ಇರಲಿ. ನೀವು ನೋಡ್ತಿರೋಣ. ಹೇಗೆ ಅನ್ನಿಸ್ತು ನಿಮಗೆ ಎಲ್ಲ ಕಮೆಂಟ್ಸ್ ಮಾಡಿ. ಹೀಗೆ ವಿಡಿಯೋ ಮಾಡ್ತಾ ಇರ್ತೀನಿ ಆದಷ್ಟು ಫ್ರೀಕ್ವೆಂಟಾಗಿ. ನೆನ್ನೆ WPL ನೋಡ್ಬಿಟ್ಟು ಬೇಜಾರಾಗೋಯ್ತು UP ವಾರಿಯರ್ಸ್ ಮೇಲೆ. ಅವರೊಂಥರ ನಮ್ಮದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಬೇರೆಯವ್ರದ್ದು 2 ಕಣ್ಣು ಹೋಗಲಿ ಅನ್ನಂಗೆ ನಮ್ಮ RCB ಅವ್ರಿಗೆ ಚಾನ್ಸು ಕೊಡ್ದಂಗೆ ನಾವು ಆಗಲೇ ಟೂರ್ನಮೆಂಟಿಂದ ಆಚೆ ಇದ್ದೀವಿ, ನಿಮ್ಮನ್ನು ಕರ್ಕೊಂಡೇ ಹೊರಟೋಗ್ತೀವಿ ಅಂತ ಕರ್ಕೊಂಡೇ ಹೊರಟೋದ್ರು. ಹೋಯ್ತು ಚಾಂಪಿಯನ್ಸು RCB ಹೊಡೆಸ್ಕೊಂಡು ಈ ವರ್ಷ ಏನೂ ಇಲ್ದಂಗೆ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋಂಗೆ. ಏನು 5 ಗೇಮ್ ಒಟ್ಟಿಗೆ ಸೋತಿದ್ದಾರೆ, ಇನ್ನೊಂದು ಗೇಮ್ ಇದೆ, ಅದೇನು ಆಡಿದ್ರು ಪ್ರಯೋಜನ ಇಲ್ಲ, ಏನೂ ಇಲ್ಲ. ಏನಾಯಿತೋ ಏನೋ ಗರ ಬಡ್ದವ್ರ ಥರ ಆಡ್ತಾಯಿದ್ದಾರೆ, ಅದೇನು ಪ್ರಯೋಜನವೇ ಇಲ್ಲದೇ ಇರೋ ಥರ ಆಗೋಗಿದೆ. ಟೀಮ್ ಅಂತೂ ಹಾಳಾಗಿ ಹೋಗ್ಬಿಟ್ಟಿದೆ ಅದು RCBW. ಸೀರಿಯಸ್ ಆಗಿ ನೋಡಬೇಕು ಅವರು, ಸ್ಮೃತಿ ಮಂದನ ಇವರೆಲ್ಲ ಏನು ಮಾಡ್ತಾರೋ ನೋಡೋಣ. ಬಟ್ ಅದೆಲ್ಲ ಬಿಟ್ಬಿಡೋಣ. ಇವತ್ತು ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋದು ಆ ಖುಷಿಲಿ ಇವತ್ತು ಮಜಾ ಮಾಡ್ಕೊಂಡಿರೋದು. ನೆಕ್ಸ್ಟ್ ಇನ್ನೇನು IPL ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಆ ಮೋಡ್ಗೆ ಸ್ವಿಚ್ ಓವರ್ ಆಗ್ತಾ ಇರ್ತೀವಿ. ಹೇಗನ್ನಿಸ್ತು ಎಲ್ಲ ಅಂತ ಹೇಳಿ ಸಿಗ್ತಾನೆ ಹಿಂಗೆ. ಬಾಯ್.